ಭಾರತದ ಯೋಗ ದೇಶ ವಿದೇಶಗಳಲ್ಲೂ ಖ್ಯಾತಿ ಪಡೆಯುವಂತಾಗಿದ್ದು ರಾಜ್ಯ ಸೇರಿ ಎಲ್ಲೆಡೆ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ ನಡೆಯಿತು. ಪರಪ್ಪನ ಅಗ್ರಹಾರ ಜೈಲಲ್ಲಿ ಮೊದಲು ಯೋಗ ಮಾಡಲ್ಲ ಎಂದಿದ್ದ ದರ್ಶನ್ ಬಳಿಕ ಯಾವ್ಯಾವ ಯೋಗಾಸನ ಮಾಡಿದ್ರು ಅದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪದ್ಮಾಸನ, ವೃಕ್ಷಾಸನ, ತ್ರಿಕೋನಾಸನ, ಭುಜಂಗಾಸನ, ಶಲಭಾಸನ ಹೀಗೆ 16 ಭಂಗಿಗಳಲ್ಲಿ ನೆರೆದವರೆಲ್ಲ ಯೋಗ ಮಾಡ್ತಿದ್ದಾರೆ. ಇಡೀ ದೇಶವೇ ಇಂದು ಯೋಗ ಯೋಗ ಅಂತಿದೆ. ಇಂದು ದೇಶಾದ್ಯಂತ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆ. ಪರಪ್ಪನ ಜೈಲಿನ ಕಾರಿಡಾರ್ನಲ್ಲಿ ದರ್ಶನ್ ಯೋಗ. ಇಂದು 12ನೇ ಅಂತಾರಾಷ್ಟ್ರೀಯ ಯೋಗ ದಿನ. ಹೀಗಾಗಿ ರಾಜ್ಯಾದ್ಯಂತ ಯೋಗಾಭ್ಯಾಸದ ಮೂಲಕ ಯೋಗ ಮಾಡಲಾಯಿತು. ವಿಶೇಷ ಅಂದ್ರೆ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಕೊಲೆ ಆರೋಪಿ ನಟ ದರ್ಶನ್ ಯೋಗ ಮಾಡಿದ್ರು. ನನ್ಗೆ ಬೆನ್ನು ನೋವಿದೆ, ಹೀಗಾಗಿ ಯೋಗಾಭ್ಯಾಸದಲ್ಲಿ ಭಾಗಿಯಾಗಲ್ಲ ಅಂತ ದರ್ಶನ್ ಹೇಳಿದ್ರಂತೆ. ಆದ್ರೆ ದರ್ಶನ್ ನನ್ನ ಕಚೇರಿಗೆ ಕರೆಸಿದ ಡಿಜಿಪಿ ಅಲೋಕ್ ಕುಮಾರ್ ಯೋಗ ಮಾಡಿದ್ರೆ ಬೆನ್ನು ನೋವು ವಾಸಿಯಾಗುತ್ತೆ ಅಂತ ಸಲಹೆ ಕೊಟ್ಟಿದ್ರು. ಹೀಗಾಗಿ ಜೈಲಿನ ಕಾರಿಡಾರ್ನಲ್ಲೇ ದರ್ಶನ್ 1 ಗಂಟೆಗಳ ಕಾಲ ಯೋಗ ಮಾಡಿದ್ರು. ಪ್ರಾಣಾಯಾಮ, ದೀರ್ಘದಂಡ ನಮಸ್ಕಾರ, ಶವಾಸನವನ್ನ ದರ್ಶನ್ ಮಾಡಿದ್ದಾರೆ. ರೇಣುಕಾಸ್ವಾಮಿ ಕೊಲೆ ಕೇಸ್ನ ವಿಚಾರಣಾಧೀನ ಕೈದಿ ಪವಿತ್ರ ಗೌಡ ಕೂಡ ಸಹಕೈದಿಗಳ ಜೊತೆ ಸಾಮೂಹಿಕ ಯೋಗಾಭ್ಯಾಸ ಮಾಡಿದ್ರು. 4,000ಕ್ಕೂ ಅಧಿಕ ಕೈದಿಗಳು, ಕಾರಾಗೃಹ ಮತ್ತು ಸುಧಾರಣಾ ಸೇವೆಗಳ ಡಿಜಿಪಿ ಅಲೋಕ್ ಕುಮಾರ್ ಹಾಗೂ ಜೈಲಿನ ಅಧಿಕಾರಿಗಳು, ಸಿಬ್ಬಂದಿ ಸಹ ಯೋಗಾಭ್ಯಾಸ ಮಾಡಿದ್ರು. ಮೈಸೂರಿನಲ್ಲಿ ಸಾಮೂಹಿಕ ಯೋಗ ಪ್ರದರ್ಶನ ನಡೆಯಿತು. ಮೈಸೂರಿನ ಅರಮನೆ ಆವರಣದಲ್ಲಿ ಯೋಗಾಭ್ಯಾಸ ಮಾಡಿದ್ರು. ವಿಜಯನಗರದಲ್ಲಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಜಿಲ್ಲಾ ಕ್ರೀಡಾಂಗಣದಲ್ಲೂ ಓಂಕಾರದಿಂದ ಯೋಗಪಟುಗಳು ಯೋಗ ಆರಂಭಿಸಿದ್ರು. ಹೊಸಪೇಟೆ ನಗರಸಭೆ ಅಧ್ಯಕ್ಷರು, ಅಧಿಕಾರಿಗಳು, ಯೋಗಪಟುಗಳು ಭಾಗಿಯಾಗಿದ್ರು. ಗದಗ ನಗರದ ಜಿಲ್ಲಾ ಕ್ರೀಡಾಂಗಣದಲ್ಲಿ ನಡೆದ ಯೋಗ ದಿನಾಚರಣೆಯಲ್ಲಿ ಆರೋಗ್ಯಕರ ಜೀವನ ಶೈಲಿಗೆ ಯೋಗದ ಮಹತ್ವದ ಬಗ್ಗೆ ತರಬೇತಿ ನೀಡಲಾಯಿತು. ಕೋಲಾರದ ವಿಶ್ವೇಶ್ವರಯ್ಯ ಕ್ರೀಡಾಂಗಣದಲ್ಲಿ ನಡೆದ ಯೋಗ ದಿನಾಚರಣೆಗೆ ಸಂಸದ ಮಲ್ಲೇಶ್ ಬಾಬು ದೀಪ ಬೆಳಗಿಸುವ ಮೂಲಕ ಚಾಲನೆ ನೀಡಿದ್ರು. ಸಾಮೂಹಿಕವಾಗಿ ವಿವಿಧ ಯೋಗಾಸನಗಳನ್ನ ಮಾಡಿದ್ರು. ಮಂಗಳೂರು ಸೇರಿದಂತೆ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಕಡೆ ಸಾಮೂಹಿಕ ಯೋಗ ಕಾರ್ಯಕ್ರಮಗಳು ನಡೆದವು. ಕದ್ರಿ ಶ್ರೀ ಮಂಜುನಾಥ ಸ್ವಾಮಿ ದೇವಸ್ಥಾನದ ಆವರಣದಲ್ಲಿ ಜಿಲ್ಲಾ ಬಿಜೆಪಿ ವತಿಯಿಂದ ಯೋಗ ಮಾಡಲಾಯಿತು. ಧಾರವಾಡದ ಆರ್.ಎನ್. ಶೆಟ್ಟಿ ಕ್ರೀಡಾಂಗಣದಲ್ಲಿ ಆಚರಣೆ ನಡೆಯಿತು. ಡಿಸಿ ಸ್ನೇಹಾಲ್ ಆರ್ ಸಮ್ಮುಖದಲ್ಲಿ ಹಲವು ಅಧಿಕಾರಿಗಳು, ಯೋಗಪಟುಗಳು ಪಾಲ್ಗೊಂಡಿದ್ರು. ಬ್ಯೂರೋ ರಿಪೋರ್ಟ್ ಟಿವಿ9.